ಈ ಬಿಲ್ಡಿಂಗ್ ಅವ್ರ ಅಲ್ಲೇ ಇದೆಲ್ಲ ಹಾಳಾಗಿರೋದು ನೋಡ್ರಿ. ಅವರ ಅವಾಗಿನ ಸ್ಥಿತಿಗೆ ಕಾರಣ ಆಗಿರೋದು. ಅಲ್ಲಿನ ವರ್ತಕರು ಪರದಾಡ್ತಾ ಇದ್ದಾರೆ. ಹೆಂಗಂದ್ರೆ ಎಲ್ಲ ಅಂಗಡಿ ಒಳಗೆಲ್ಲ ನೀರೋಗಿದೆ. ರಾಜೇಂದ್ರ ಪೈ ಅವರ ಈ ಒಂದು ಶ್ರಮ ಅದು. ರಾಜೇಂದ್ರ ಪೈ ಅವರೇ, ನಿಮ್ಮದೇ ಬಿಲ್ಡಿಂಗ್ ನೋಡಿ. ಇಲ್ಲಿ ಆಗಿರೋ ಕರ್ಮಕಾಂಡಕ್ಕೆ ನಿಮ್ಮ ಬಿಲ್ಡಿಂಗಲ್ಲಿರೋ ಬಿಲ್ಡಿಂಗಲ್ಲಿರೋರೆಲ್ಲ ನೋಡ್ರಿ, ಪಾಡು ನೋಡ್ರಿ. ಉತ್ತಮವಾದ ಒಂದು ಕಾಮಗಾರಿ ಮಾಡ್ತಿದ್ದಕ್ಕೆ ಧನ್ಯವಾದಗಳು. ಬಹಳಷ್ಟು ಇದರಿಂದ ಎಲ್ಲ ಪರ್ಮಿಷನ್ ತಂದು ಇಂಥ ಕೆಲಸ ಮಾಡ್ತಿದ್ದೀರ ರಾಜೇಂದ್ರ ಪೈಗಳು ಅಯೋಧ್ಯೆ ಟವರಲ್ಲಿ ಅದ್ಭುತ ಕೆಲಸ ಮಾಡ್ತಿದ್ದಕ್ಕೆ ರಾಜೇಂದ್ರ ಪೈ ಅವ್ರಿಗೆ ಕೊಡುಗೆ ಇದು ನಾನು ನೇರ ಹೇಳ್ತೀನಿ. ಮಾಜಿ ನಗರಸಭಾ ಸದಸ್ಯರು, ರಾಜಕಾರಣಿ ರಾಜೇಂದ್ರ ಪೈ, ಇದು ನಿಮ್ಗೆ ಕೊಡುಗೆ. ಇದು ನೋಡ್ರಿ, ನಿಮ್ಮ ಬಿಲ್ಡಿಂಗಲ್ಲಿ ಆಗ್ತಾ ಇರೋದು ಕರ್ಮ ಇದು. ರಾಜೇಂದ್ರ ಪೈ ಅವ್ರದ್ದು ಬಿಲ್ಡಿಂಗ್ ನಡೆಸಿದ ರಾಜೇಂದ್ರ ಪೈ ಅವರ ಬಿಲ್ಡಿಂಗ್ ಒಳಗೆಲ್ಲ ಅವರ ವರ್ತಕರ ಶಾಪಲ್ಲೆಲ್ಲ ಕೆಸರು ನೀರು. ಪಾಪ ಪರದಾಡ್ತವ್ರೆ ಎಲ್ಲ ಅಂಗಡಿ ಬಿಲ್ಡಿಂಗ್ ಒಳಗೆಲ್ಲ ಹೋಗಿ. ರಾಜೇಂದ್ರ ಪೈಗಳೇ ನೋಡಿ, ಏನಾದರೂ ಹೋರಾಟ ಮಾಡ್ತೀರಾ ಇಲ್ಲ ಹೀಗೆ ಕೈ ಕಟ್ಕೊಂಡು ಕೂರ್ತೀರಾ? ಅಯೋಧ್ಯೆ ಟವರಲ್ಲಿ ರಾಜೇಂದ್ರ ಪೈಗಳು ಮಾಜಿ ನಗರಸಭಾ ಸದಸ್ಯರು, ನಿಮ್ಮ ಬಿಲ್ಡಿಂಗ್ ಹತ್ರನೇ ಆಗಿರೋದಿದು ನೋಡಿ ಕರ್ಮ. ರಾಜೇಂದ್ರ ಪೈಗಳೇ ನಿಮಗೆ ಹೇಳ್ತಾ ಇರೋದು. ರಾಜೇಂದ್ರ ಪೈಗಳಿಗೆ ಇದು ಕೊಡುಗೆ. ರಾಜೇಂದ್ರ ಪೈಗಳು ಬಹಳಷ್ಟು ಹೋರಾಟ ಮಾಡಿ ಇಂಥ ಕಚಡ ಕೆಲಸ ಮಾಡ್ಸೋಕ್ಕೆ ನೀವು ಮೇಲ್ವರ್ಗದಿಂದ ಪರ್ಮಿಷನ್ ತಂದಿದ್ರಲ್ಲ, ಇವತ್ತು ನಿಮ್ಮ ಬಿಲ್ಡಿಂಗಿಗೆ ಇದು ಕರ್ಮ ಬಂದಿದೆ ನೋಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ರಾಜೇಂದ್ರ ಪೈಗಳೇ ನಿಮ್ಮದೇ ಬಿಲ್ಡಿಂಗ್ ಇದು. ಸಾಗರದಲ್ಲಿ ಈ ಅಕಾಲಿಕ ಮಳೆ ತುಂಬ ನಷ್ಟ ಉಂಟು ಮಾಡಿದೆ ಅನ್ಬೋದು. ಈ ಕಡೆ ಜಾತ್ರೆನೂ ಬೇರೆ ನಡೀತಾ ಇದೆ. ಸಾಗರದಲ್ಲಿ ಈ ಜಾತ್ರೆ ಸಂದರ್ಭದಲ್ಲಿ ಅಪರೂಪ ಮಳೆ ಬರುತ್ತೆ. ಹಾಗಾಗಿ ಈ ಬಾರಿ ಜೋರಾಗಿ ಮಳೆ ಬಂದಿದೆ. ನೀವು ನೋಡ್ಬೋದು, ಇದು ಅಯೋಧ್ಯೆ ಟವರ್ ಹತ್ರ ಅಲ್ಲಿ ಮಾಡಿದಂತಹ ಈ ಒಂದು ಅವೈಜ್ಞಾನಿಕ ಕಾಮಗಾರಿಗೆ ಅದಕ್ಕೆ ಅಲ್ಲಿನವರೇ ತುಂಬ ಬೆಂಬಲನೂ ಕೊಟ್ಟಿದ್ದರು. ಇವತ್ತು ಅದರ ದುಷ್ಪರಿಣಾಮ ಅವ್ರ ಮೇಲೇ ಬಂದಿದೆ ಅಂದರೆ ತಪ್ಪಾಗಲ್ಲ. ನೋಡ್ಬೋದು, ಕೊಳಚೆ ನೀರು ಇಷ್ಟು ಚರಂಡಿ ದುರ್ನಾತ ಬರ್ತಾಯಿದೆ. ಇದಕ್ಕೆ ಹೊಣೆಗಾರರು ನಾನು ಹೇಳ್ತೀನಿ ನೇರವಾಗಿ, ಅಲ್ಲಿನ ಆ ಬಿಲ್ಡಿಂಗ್ ಓನರೇ. ಅವರಿಂದನೇ ಆಗಿರೋದು ಇದು. ನಾವು ಅವತ್ತು ಹೋರಾಟ ಮಾಡಿದ್ದೀವಿ, ಅಲ್ಲಿನೇ ಕೂತ್ಕೊಂಡು ಅದಕ್ಕೆ ಪೂರ್ಣ ಬೆಂಬಲ ಕೊಟ್ಟಿದ್ರು ಅವರು. ಇವತ್ತು ಅದರ ಮುಂದಿನ ಆಗೋ ಎಲ್ಲ ಒಂದು ದುಷ್ಪರಿಣಾಮಗಳಿಗೆ ಅದಕ್ಕೆ ನೇರ ಹೊಣೆ ರಾಜೇಂದ್ರ ಪೈ. ಯಾವತ್ತು ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದಿದ್ರೆ ನಾವು ಪೂರ್ಣ ಚರಂಡಿ ಮಾಡ್ಬೋದಿತ್ತು. ಇವತ್ತು ಪ್ರತಿಯೊಂದು ಕಷ್ಟ ಆಗ್ತಿದೆ. ಅವ್ರು ನೋಡಬೇಕಂತಲೇ ಈ ವಿಡಿಯೋ ಮಾಡಿರೋದು. ಧನ್ಯವಾದಗಳು.